ನಮಸ್ಕಾರ ದೇವರುಗಳ ಬಿಗ್ ಬಾಸ್ ಸೀಸನ್ 13ರ ಅಗ್ನಿ ಪರೀಕ್ಷೆ ಅಂತ ಏನ್ ಮಾಡ್ತಿದ್ದಾರೆ ಕಲರ್ಸ್ ಕನ್ನಡದವರು. ಈ ಅಗ್ನಿ ಪರೀಕ್ಷೆಯ ಪ್ರೋಮೋಗಳನ್ನ ಕಲರ್ಸ್ ಕನ್ನಡ ಪೇಜ್ ಅಲ್ಲಿ ಡೈಲಿ ಅಪ್ಡೇಟ್ ಮಾಡ್ತಾ ಇದ್ರು. ಏನೇನ್ ಅಗ್ನಿ ಪರೀಕ್ಷೆಯ ಪ್ರೋಮೋಗಳನ್ನ ಕಲರ್ಸ್ ಕನ್ನಡ ರಿಲೀಸ್ ಮಾಡ್ತಲ್ಲ ಇಷ್ಟು ದಿನದ ಪ್ರೋಮೋಗಳಲ್ಲಿ ಪರ್ಸನಲಿ ಇವತ್ತಿನ ಪ್ರೋಮೋ ಮಾತ್ರ ನನಗೆ ತುಂಬಾ ಇಷ್ಟ ಆಯ್ತು. ಆ ಪ್ರೋಮೋ ಯಾವುದು ಏನು ಅಂತ ನೀವು ಈಗಾಗಲೇ ನೋಡಿರ್ತಾರ, ನೋಡದೇ ಇರಬಹುದು. ವಿಡಿಯೋ ಸ್ಟಾರ್ಟ್ ಮಾಡಕ್ಕಿಂತ ಮೊದಲು ಆ ಪ್ರೋಮೋದ ವಿಡಿಯೋ ನೋಡ್ಕೊಂಡ್ ಬಂದ್ಬಿಡೋಣ. ಇಲ್ಲಿ ಒಬ್ಬರ ತರ ಇನ್ನೊಬ್ರಿಲ್ಲ. ಬಿಗ್ ಬಾಸ್ ಲಿ ಒಬ್ಬರಾಗೋದು ಸುಲಭ ಇಲ್ಲ. ವಿನಯ್ ಮೇಲೆ ಕೋಪ ಬರ್ತಾ ಇದೆ ನಿಮ್ಗೆ. ಆಚೆ ತನ್ನಿ ಈ ಕೋಪನ. ಸ್ವಲ್ಪ ತಡಿ. 2 or 3 months ಅಲ್ಲಿ ಎಂಟೈರ್ ಕರ್ನಾಟಕಕ್ಕೆ ನಾನ್ ಫೇವರೇಟ್. hold on. First take off your helmet. ಸಾರಿ, ಮಾಸ್ಕ್ ಹಾಕೋಣದು ಒಂದು ಟ್ಯಾಲೆಂಟ್. ಫೇಸ್ ತೋರಿಸಿದ ಇಷ್ಟು ಜನ ಮೆಚ್ತೀನಲ್ಲ, ಅದು ಟ್ಯಾಲೆಂಟ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಟು ಟಾಕ್ ವಿತ್ ಯು. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಇದೆ ಭಾನುವಾರ ರಾತ್ರಿ 9 ಗಂಟೆಗೆ ನೋಡಿ ಕಲರ್ಸ್ ಕನ್ನಡ ಮತ್ತು ಜಿಯೋ ಹಾಟ್‌ಸ್ಟಾರ್ ನಲ್ಲಿ. ಸ್ನೇಹಿತರೆ, ಇದರಲ್ಲಿ ಪರ್ಸನಲಿ 2 ವಿಷಯ ನನಗೆ ತುಂಬಾ ಇಷ್ಟ ಆದವು. ಒಂದು, ಆ ವ್ಯಕ್ತಿ ಹೇಳಿರೋದ್ರಲ್ಲಿ ಅಂದ್ರೆ ಏನು ಮಾನ್ಸ್ಟಾರ್ ಅಂತ ಫಸ್ಟ್ ಗೆ ಬಂದಲ್ಲ, ಆ ವ್ಯಕ್ತಿ ಹೇಳಿರೋದ್ರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ. ಯಾಕಂದ್ರೆ ಹೆಲ್ಮೆಟ್ ತೆಗೆದು ತೋರಿಸೋದು ಆಗಿರ್ಬೋದು, ಮಾಸ್ಕ್ ನ ತೆಗೆದು ತೋರಿಸೋದಾಗಿರ್ಬೋದು, ಅದು ನಿಜವಾದ ಟ್ಯಾಲೆಂಟ್ ಅಲ್ಲ. ಆ ಹೆಲ್ಮೆಟ್ ಹಾಕೊಂಡು ಮಾಸ್ಕ್ ಹಾಕೊಂಡು ಸಹಿತ ಜನಗಳನ್ನ ಒಬ್ಬ ವ್ಯಕ್ತಿ ರಂಜಿಸ್ತಿದ್ದಾನೆ ಅಂತಂದ್ರೆ ಅದು ಒಂದ್ ಸಹಿತ ಟ್ಯಾಲೆಂಟೇ. ಆ ವ್ಯಕ್ತಿ ಹೇಳಿದ್ರಲ್ಲಿ ಏನ್ ತಪ್ಪಿಲ್ಲ. ಆದ್ರೆ ಇಲ್ಲಿ ಜೂರಿಗಳು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂತಾರಲ್ಲ ಅಂತ ನಾವು ಕಾದು ನೋಡ್ಬೇಕಾಗುತ್ತೆ. ಆದ್ರೆ ಈ ಹೇಮಲತಾ ಅನ್ನೋ ಒಬ್ಬ ವ್ಯಕ್ತಿ ಬಂದಿದಾರಲ್ಲ ಸ್ನೇಹಿತರೆ, ಅದೇ ನಂಗೆ ತುಂಬಾ ಖುಷಿ ಆದಂತಹ ವಿಷಯ. ಏಕೆಂದ್ರೆ ಗ್ರಾಮೀಣ ಪ್ರತಿಭೆ, ಒಂದ್ ಒಳ್ಳೆ ಟ್ಯಾಲೆಂಟ್ ಇರುವಂತಹ ವ್ಯಕ್ತಿ ಹೇಮಲತಾ ಅವರ ವಿಡಿಯೋಗಳನ್ನ ಸಾಕಷ್ಟು ಇನ್ಸ್ಟಾಗ್ರಾಮ್ ನಲ್ಲಿ ಈಗಾಗಲೇ ನೋಡಿರ್ತೀರಿ ನೀವು. ಗಮಪ ಗರಿಸ ಸಾನೇ ನೇ 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 ಧನಿದ ಧನಿದ ಪದಪ ಗಮಪ ಗರಿಸ ಗಮಪ ಗರಿಸ ಸಾನೇ ನೇ 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 ಧನಿದ ಧನಿದ ಪದಪ ಪದಪ ಸಾ ಪದಪ ಸಾ ಪದಪ ಮರಿ ಮಗ ಸಾರಿ ರೀ ಗ ಗ ಮ ಮ ಪ ಪದಪ ಮಗರಿ ಸಾರಿ ರೀ ಗ ಗ ಮ ಮ ಪ ಪದಪ ಮಗರಿ ಸಾರಿ ರೀ ಗ ಗ ಮ ಮ ಪ ಸಾರಿ ರೀ ಗ ಗ ಮ ಮ ಪ ಸಾರಿ ರೀ ಗ ಗ ಮ ಮ ಪ. ನೋಡಿಲ್ಲ ಅಂತಂದ್ರೆ ನೋಡಬಹುದು, ಹೇಮಲತಾ ಅಂತ ಸರ್ಚ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋಸ್ ಗಳು ಬರ್ತವೆ. ಈ ವಿಡಿಯೋ ಮುಗಿದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಮಾಡಿ ಹೇಮಲತಾ ಅವರ ಸಾಂಗ್ ಗಳನ್ನ ನೀವು ಕೇಳಬಹುದು. ನಿಜ ಹೇಳ್ಬೇಕಂದ್ರೆ ಗ್ರಾಮೀಣ ವ್ಯಕ್ತಿ, ಅದ್ಭುತವಾದಂತಹ ಟ್ಯಾಲೆಂಟ್ ಇರುವಂತಹ ವ್ಯಕ್ತಿ. ಸಂಗೀತ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಈ ತರನಾದಂತಹ ಸಾಕಷ್ಟು ಕಲೆ ಇದೆ ಅವ್ರ ಹತ್ರ. ಇಂಥವ್ರನ್ನ ಬೆಳಕಿಗೆ ತಂದ್ರೆ ಬಿಗ್ ಬಾಸ್ ಮೇಲೆ ಇರುವಂತಹ ಹೋಪ್ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ನನಗೆ ಪರ್ಸನಲಿ ಇಷ್ಟ ಆಯ್ತು ಇವತ್ತಿನ ಅಗ್ನಿ ಪರೀಕ್ಷೆಯ ಪ್ರೋಮೋ. ಹೇಮಲತಾ ಅಂತವ್ರನ್ನ ಸಾಕಷ್ಟು ಜನರನ್ನ ಕರೆಸ್ಬೇಕು, ಸಾಕಷ್ಟು ಜನರನ್ನ ಗುರುತಿಸಬೇಕು. ಬಿಗ್ ಬಾಸ್ ಅನ್ನೋದು ಕೇವಲ ಹುಚ್ಚುಚ್ಚರ ತರ ಏನ್ ಆಡ್ತಾರಲ್ಲ ಅಂತವ್ರಿಗೆ ಅಲ್ಲ, ಇಲ್ಲಿ ನಿಜವಾದ ಟ್ಯಾಲೆಂಟ್ ಗಳಿಗೆ ಬೆಲೆ ಇದೆ ಅನ್ನೋದನ್ನ ತೋರಿಸಬೇಕು. ಇನ್ನ ಆ ವ್ಯಕ್ತಿ ಹೆಲ್ಮೆಟ್ ಹಾಕೊಂಡು ಏನ್ ಬಂದಿದಾರಲ್ಲ, ಆ ವ್ಯಕ್ತಿ ಯಾರು ಅಂತ ನಮ್ಗೆ ಅಗ್ನಿ ಪರೀಕ್ಷೆಯ ಫುಲ್ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಅಗ್ನಿ ಪರೀಕ್ಷೆಯ ಫುಲ್ ಎಪಿಸೋಡ್ ನೋಡಿ ಅದರಲ್ಲಿ ಏನೇನ್ ಪಾಸಿಟಿವ್ ಆಗಿದೆ, ಏನೇನ್ ನೆಗೆಟಿವ್ ಆಗಿದೆ ಅಂತ ಹೇಳ್ಬೋದಾಗುತ್ತೆ ನಾವು. ಮೋಸ್ಟ್ಲಿ ಅಗ್ನಿ ಪರೀಕ್ಷೆಯಲ್ಲಿ ನನ್ನ ಪ್ರಕಾರ 8ರಿಂದ 10 ಜನ ಮೇಲೆ ಸೆಲೆಕ್ಟ್ ಮಾಡ್ಕೊಂತಾರೆ ಅನ್ಸುತ್ತೆ. ಯಾಕೋ 8ರಿಂದ 10 ಜನನ ಸೆಲೆಕ್ಟ್ ಮಾಡ್ಕೊಂಡಿರೋರಲ್ಲಿ ಮತ್ತೆ ಕಟ್ ಆಫ್ ಮಾಡಿ ಅದರಲ್ಲಿ 3ರಿಂದ 4 ಜನ ಸೆಲೆಕ್ಟ್ ಮಾಡ್ಕೊಂಡು ಬಿಗ್ ಬಾಸ್ ಗೆ ಸೂಕ್ತವಾದಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಂಡು ಬಿಗ್ ಬಾಸ್ ಸೀಸನ್ 13 ಗೆ ಈ ಸರ್ತಿ ಸೆಲೆಕ್ಟ್ ಮಾಡ್ಕೊಂತಾರೆ ಅನ್ಸುತ್ತೆ ನಂಗೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನೊಂದು ವಿಷಯ, ಆ ಮಾನ್ ಸ್ಟಾರ್ ಯಾರು ಅಂತ ನಿಮ್ಗೆ ಏನಾದ್ರು ಗೊತ್ತಾಗಿದ್ರೆ ಅದನ್ನು ಸಹಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬಿಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.